ನೋಡಿ ನಮ್ದು ಎರಡು ದೊಡ್ಡದು ನೀನು ಬೇಕಪ್ಪ. ಯಾರಿಗೆ ಬೇಕ ಯಾರಿಗೆ ಬೇಕ ಬರ್ರಿ. ಹೇಳಿ ನೋಡಿ ನಮ್ದು ಎರಡು ದೊಡ್ಡದು ಯಾರು ನೋಡಕ ಅಲ್ಲಿ ಇದನ್ನ ಮಾಡಲಿ ಅಂತ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ನೋಡ್ರಿ, ಊರಿಂದ ಯಾರೆಲ್ಲ ಬಂದಾರಂತೇಳಿ ಮಮ್ಮಿ, ನಯನ ಮತ್ತು ನನ್ನ ಇಬ್ಬರು ಸೊಸೆ ಅಂದರು ಬಂದಾರ. ಫಸ್ಟ್ ಟೈಮ್ ಬಂದಾರ ನಮ್ಮ ಮನೆಗೆ ಅಂತಲೇ ಹೇಳ್ಬೋದು. ಅವ್ರು ಹುಟ್ಟಿದ ಮೇಲೆ ಬಂದಿದ್ದಿಲ್ಲ. ಮಮ್ಮಿ ಬಂದು ಹೋಗಿದ್ರು. ಈಗ ಮತ್ತು ಅವರು ಶ್ರೀಶೈಲ ಆ ಕಡೆ ಎಲ್ಲ ಟ್ರಿಪ್ಗೆ ಹೋಗಿದ್ರು. ಒಂದು 2-3 ದಿನ ಹೋಗಿ ಬಂದು ನೆಕ್ಸ್ಟ್ 1-2-3 ಡೇಸ್ ಒಳಗೆ ಈ ಕಡೆ ಬಂದರು. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತು, ಸ್ವಲ್ಪ ಬಿದ್ದಿದ್ದೆ ಅಂಥೇಳಿ ಕಾಲೆಲ್ಲ ಫೈನ್ ಆಯ್ತು. ಅವ್ರು ಬರೋದ್ರಾಗ ಸ್ವಲ್ಪ ಆರಾಮಾಗಿತ್ತು. ಯಾಕಂದ್ರೆ ಅವ್ರು ಅಪರೂಪಕ್ಕೆ ಬರ್ತಿರ್ತಾರೆ. ಬಂದಾಗ ಸ್ವಲ್ಪ ಎಲ್ಲನ ಟ್ರಿಪ್ಪಿಗೆ ಹೊರಗಡೆ ಹೋಗ್ಬೇಕಾಗ್ತೈತಿ. ಬರೀ ನಂದ ಕೇಳೋದಂದ್ರೆ ಸ್ವಲ್ಪ ನನಗೆ ಬೇಜಾರಾಗ್ತೈತೆ. ಅದು ಬಂದಾಗ ಒಂದು 2 ದಿನ ಇರಲಿ 3 ದಿನ ಇರಲಿ ಅವ್ರಿಗೆ ಖುಷಿ ಪಡಿಸ್ಬೇಕು ಅನ್ನೋದು. ಯಾರೇ ಇರಲಿ, ನನಗೆ 2 ಮನೆ ಕಡೆಯವ್ರು ಬಂದರು ಅಷ್ಟೇ. ಮನೇಲಿ ಜಾಸ್ತಿ ಕುಂದ್ರಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಬಂದಿರ್ತೀವಿ. ಅವರೆಲ್ಲ ಬೇಡ ಅಂತ ಹೇಳಿದರು. ನನಗೆ ಕಾಲೆಲ್ಲ ಆರಾಮಿಲ್ಲ, ಸುಮ್ಮನೆ ಅಡ್ಡಾಡಿ ಮತ್ತು ಜಾಸ್ತಿ ನೋವಾಗ್ತೈತೆ ಅಂತೇಳಿ. ನನಗೆ ಅಷ್ಟರಲ್ಲಿ ಕಾಲು ಪೇನ್ ಕರೆಕ್ಟಾಗಿ ಕಡಿಮೆ ಆಗಿತ್ತು. ಬಟ್ ಇನ್ನೊಂದು ಪೇನ್ ಸ್ಟಾರ್ಟ್ ಆಗಿತ್ತು ನನಗೆ ಅವತ್ತಿಂದೆ. ಅದು ಹೆಂಗೆ ಹೇಳ್ಬೇಕು ಗೊತ್ತಾಗವಲ್ದು. ಟ್ರೀಟ್ಮೆಂಟ್ ತೊಗೊಳತ್ತೀನಿ, ಇನ್ನೂ ಕಡಿಮೆ ಆಗವಲ್ದು. ಅದು ಏನು ಪೇನ್ ಅಂತಂದ್ರೆ ನೆಕ್ಸ್ಟ್ ಹೇಳ್ತೀನಿ ಅಂತ. ಸೊ ಬಂದರು ಊರಿಂದ. ಬೆಳಿಗ್ಗೆ ಬಂದು ಸ್ವಲ್ಪ ಟೀ ಎಲ್ಲ ಕುಡಿದು ಮಲ್ಕೊಂಡಿದ್ರು. ಮತ್ತು ಈಗ ಎದ್ದು ಫ್ರೆಶ್ ಅಪ್ ಆಗಿದ್ರು. ಮತ್ತು ಪಡ್ಡು ಮಾಡಿದ್ದೆ, ಟಿಫಿನ್ಗೆ ಪಡ್ಡೆಲ್ಲ ತಿಂದು ಮತ್ತೊಂದು ಸಲ ಕಾಫಿ ಕುಡ್ದೆ. ಈಗ ಅವರು ತೊಗೊಂಡು ಬಂದಿರೋದೆಲ್ಲ ತೆಗೆದು ಇಡತ್ತೀನಿ ನಾನು. ನಿಮಗೆಲ್ಲ ಗೊತ್ತು, ನನ್ನ ಹಳೆ ವ್ಯೂವರ್ಸ್ ಇದ್ರೆ ಅಮ್ಮ ಎಷ್ಟೆಲ್ಲ ಹೊತ್ಕೊಂಡು ಬಂದಿರ್ತಾರಂತೇಳಿ. ಅವರು ಟಯರ್ಡ್ ಆಗಿದ್ದರು ಟ್ರಿಪ್ಪೆಲ್ಲ ಹೊಡೆದು. ಆದರೂ ಕೂಡ ಮತ್ತೆ ಇಲ್ಲಿಗೆ ಬರೋ ಒಂದು 2-3 ದಿನದಿಂದ ಇದಿಷ್ಟೆಲ್ಲ ಮಾಡ್ಕೊಂಡು ಬಂದಾರ. ಶೇಂಗಾದ ಹೋಳ್ಗೆ, ನಿಪ್ಪಟ್ಟು ಮತ್ತು ಅವಲಕ್ಕಿ ಚೂಡ, ಇದು ಶಂಕರ ಪೋಳೆ. ಯಪ್ಪ ಹೇಳಂಗಿಲ್ಲ ಅದು. ಅಮ್ಮ ಅಂತರೂ ಎಷ್ಟೇ ಬ್ಯಾಡ ಅಂದರೂ ಸಿಟ್ಟಾಗ್ತಾರ ಅವ್ರು. ಹಂಗಾಗಿ ನಾನು ಏನೂ ಹೇಳೋಕ್ಕೋಗಲ್ಲ, ಬ್ಯಾಡ ಅಂತೂ ಹೇಳೋಕ್ಕೋಗಲ್ಲ, ಬೇಕಂತೂ ಹೇಳೋಕ್ಕೋಗಲ್ಲ. ಬಟ್ ನನಗೇನು ನಮ್ಮ ಮನೇಲಿ ಖಾಲಿಯಾಗಿರ್ತೈತೆ ಅದು ಅವ್ರಿಗೆ ಹೆಂಗೆ ಗೊತ್ತಾಗಿರ್ತೈತೆ ಗೊತ್ತಿಲ್ಲ. ತೊಗೊಂಡು ಬಂದುಬಿಟ್ಟಿರ್ತಾರೆ. ಖಾರದ ಪುಡಿ ಇಟ್ಕೊಂಡು ಪ್ರತಿಯೊಂದನ್ನು ತೊಗೊಂಡು ಬರ್ತಾರೆ. ಅದರಲ್ಲೂ ದೂರ ಇರ್ತೀನಿ, ಪದೇ ಪದೇ ನಾವು ಹೋಗೋಕ್ಕಾಗಲ್ಲ. ಅಕ್ಕ ಅಲ್ಲೇ ಸಮೀಪ ಇರ್ತಾರೆ. ಆಮೇಲೆ ಅವ್ರದ್ದು ಏನು ಈಸಿಯಾಗಿ ಅವ್ರಿಗೆಲ್ಲ ಸಿಕ್ಬಿಡ್ತಾವಂತ ಅಷ್ಟೇ. ಬಟ್ ನನಗಿಲ್ಲಿ ಯಾರೇ ಬರಬೇಕಂದ್ರೂ ಅಷ್ಟೇ, ನನಗೇನು ಬೇಕು ಬೇಡ ಅವ್ರಿಗೆ ಹೆಂಗೆ ಗೊತ್ತಾಗ್ತೈತೋ ನನಗೆ ಗೊತ್ತಿಲ್ಲ, ಎಲ್ಲ ತೊಗೊಂಡು ಬಂದಿರ್ತಾರೆ. ಅದರಲ್ಲೂ ಅಮ್ಮ ಅಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು. 2 ಮಕ್ಕಳನ್ನು ಹಿಡ್ಕೊಂಡು ಇಬ್ಬರು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಬಂದಾರ, ಅತ್ತೆ ಸೊಸೆ ಸೇರಿ. ಸೊ ಒಂದು ರೀತಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಾನು ಇನ್ಸ್ಟಾನಲ್ಲೂ ಶೇರ್ ಮಾಡೀನಿ ಈ ವಿಡಿಯೋ. ಇಲ್ಲಿ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯೂಟ್ಯೂಬ್ನಲ್ಲಿ. ಸೊ ಹಂಗೆ ಹೊರಗಡೆ ಬಂದಿದ್ವಿ. ಸ್ಮಾಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಬಂದು ಎಂಜಾಯ್ ಮಾಡಿಕೊಂಡು ಹೋದ್ರಾಯ್ತು ಅಂತ. ಯಾಕಂದ್ರೆ ಬರೋದು ಸಿಕ್ಕಾಪಟ್ಟೆ ಅಪರೂಪ. ಅವರು ಬಂದಾಗ ಮನೆಯಲ್ಲೇ ಕುಂದ್ರಸಕ್ಕೆ ನನಗೂ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಹೊರಗಡೆ ಟ್ರಿಪ್ಗೆ ಅಂತ ಹೋದ್ವಿ. ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಮ್ಮ ಅಂತೂ ಸ್ವಲ್ಪ ನೀರೆಲ್ಲ ಅವ್ರಿಗೆ ಆಗಲ್ಲ, ಹಂಗಾಗಿ ಹೊರಗಡೆನೇ ಕುಂತಿದ್ರು ಮೊಮ್ಮಕ್ಕಳನ್ನ ಕರ್ಕೊಂಡು. ಆಮೇಲೆ ನನ್ನ ಸುಂದರಿಯವ್ರ ಜೊತೆ ನೀರು ಆಟ ಆಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡು ನೀರೆಲ್ಲ ಆಟ ಆಡಿ ಬಂದ್ವಿ. ಕೇಳ್ಬೋದು ನೀವು, ಇಬ್ಬರು ಸೊಸೆ ಅಂದ್ರಲ್ಲಿ ಯಾರು ಫೇವ್ರೇಟ್ ಅಂತ. ನನಗೆ ಈಕಿನೇ ಫೇವ್ರೇಟ್ ನೋಡ್ರಿ, ವೈಷ್ಣವಿ. ಸೊ ನನಗಂತೂ ಒಂಥರ ಸಿಕ್ಕಾಪಟ್ಟೆ ಫೇವ್ರೇಟ್ ಇವಳು. ಎಲ್ಲರೂ ಹೇಳ್ತಾರೆ ನಿಮ್ಮ ಥರನೇ ನಿಮ್ಮ ಸಣ್ಣ ಸೊಸೆ ಅಂತೇಳಿ ಇಲ್ಲಿ ಹತ್ತಾಳಲ್ಲ ವೈಭವಿ. ಸೊ ಆಕಿ ನಿಮ್ಮ ಥರ ಅಂತ ಹೇಳ್ತಾರೆ ಭಾಳ ಜನ. ನಾವು ಊರಿಗೆ ಹೋದಾಗೂ ಹೇಳ್ತಿರ್ತಾರೆ. ನಾನು ತೊಟ್ಟಲ್ ಕಾರ್ಯಕ್ರಮದ್ದು ನಾಮಕರಣ ಫಂಕ್ಷನ್ದು ವಿಡಿಯೋ ಹಾಕಿದ್ನಲ್ಲ, ಅವಾಗೂ ನನಗೆ ಕಮೆಂಟ್ ಹಾಕಿದ್ರಿ, ನಿಮ್ಮ ಸೊಸೆ ನಿಮ್ಮ ಥರ ಅದಾಳೆ ಅಂತೇಳಿ. ಸೊ ನನಗೆ ಇಲ್ಲಿ ಎತ್ಕೊಂಡಿನೆಲ್ಲ ಹಾಕಿ ಸೇಮ್ ನಂತರ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿರಿ ನಂತರ ಅನ್ನಿಸ್ತಾಳೋ ಇಲ್ಲ ಅಂಥೇಳಿ.
ಅವ್ರಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ರೆ ಆಯ್ತಂತ ಕುಂದ್ರಿಸಿದ್ವಿ. ಬಟ್ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೇನೋ ಅಂಜಿಕೆಗೆ ಅಳಕತ್ತಿದ್ರು, ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹತ್ತಿದ್ರು. ಆದರೂ ಒಂದಿಷ್ಟು ಅವ್ರ ಫೋಟೋ ಎಲ್ಲ ತೆಗೆದು ಮತ್ತು ವಿಡಿಯೋನೂ ಹಾಕ್ತೀನಿ ನಾನು ಶಾರ್ಟ್ ವಿಡಿಯೋದಲ್ಲಿ. ಬಂದ್ವಿ, ಸಿಕ್ಕಾಪಟ್ಟೆ ಬಾಡಿ ಎಲ್ಲ ಉಸುಗಾಗಿತ್ತಲ್ಲ, ಎಷ್ಟೇ ನಾವು ಕ್ಲೀನ್ ಮಾಡ್ಕೊಂಡಿವಿ ಅಂದ್ರೂ ಬಂದು ಎಲ್ಲ ಸ್ನಾನ ಮಾಡಿ ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಲಿಲ್ಲ, ಯಾಕಂದ್ರೆ ಉಸುಗೆಲ್ಲ ಜಾಸ್ತಿ ಇರ್ತೈತಲ್ಲ. ಮತ್ತು ಎಲ್ಲ ತೊಳೆದು ಎರಡೆರಡು ಸಲ ತೊಳೆದಾಗ್ತೈತಿ, ತೊಳೆದು ಮಷಿನ್ಗೆ ಎಲ್ಲಿ ಹಾಕೋದಂತ ಡೈರೆಕ್ಟ್ ವಾಶ್ ಮಾಡಿ ಈಗ ಒಣಗಾಕತ್ತೀನಿ. ನೋಡಿರಿ ನನ್ನ ಸುಂದ್ರಿ ನಿಂತಾಳಿಲಿ. ಅವರು ಜವಳ ಆದಮೇಲೆ ಕೂದಲ ಕಟ್ ಮಾಡಿದ್ದಿಲ್ಲ, ಪೂರ್ತಿ ತೆಗ್ದಿದ್ದಿಲ್ಲ. ಸೊ ಈಗ 1 ಮಂತ್ ಬ್ಯಾಕ್ ಅಪ್ಪಾಜಿನೇ ಮನೆಯಲ್ಲಿ ಎಲ್ಲ ಕೂದಲು ತೆಗ್ದಾರ. ನೆಕ್ಸ್ಟ್ ಹೆಂಗೆ ಬರ್ತಾವೆ ನೋಡ್ಬೇಕು. ಜವಳ ಫಂಕ್ಷನ್ ವಿಡಿಯೋನು ಹಾಕಿನಿ, ಯಾರೆಲ್ಲ ನೋಡಿಲ್ಲ ನೋಡಿರಿ. ಎಂಡ್ ಸ್ಕ್ರೀನ್ ಒಳಗೆ ಐಕಾರ್ಡ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಂತ. ಸೊ ಇವಳು ಒಬ್ಳಿದ್ರೆ ಒಂದು 10 ಜನ ಇದ್ದಂಗೆ. ಅವಳು ಸ್ವಲ್ಪ ಸೈಲೆಂಟು, ಇವಳು ಸ್ವಲ್ಪ ಈ ರೀತಿ ಸಿಕ್ಕಾಪಟ್ಟೆ ಆವಾಜ್ ಮಾಡ್ತಿರ್ತಾಳೆ ಮನ್ಯಾಗ. ಈಗಿಂತ ವಯಸ್ಸು ಸ್ವಲ್ಪ ಜಾಸ್ತಿನೇ ಕೇಳಿಸ್ತಿರ್ತೈತಿ. ಮತ್ತು ಸಾಯಂಕಾಲ ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬಂದ್ರಾಯ್ತು ಅಂತ ಅಲ್ಲೇ ನಮ್ಮ ಮನೆ ಹತ್ರ ಇರೋ ಪಾರ್ಕಿಗೆ ಹೋಗಿ ಆಟ ಆಡಿಸ್ಕೊಂಡು ಬಂದ್ವಿ. ಅವ್ರಿಗೂ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಲ್ಲ, ಹಂಗಾಗಿ ಅಲ್ಲಿ ಆಲ್ಮೋಸ್ಟ್ ಮನ್ಯಾಗ ಇರ್ತಾರೆ. ಏನಾದರೂ ಫಂಕ್ಷನ್ಸ್ ಅದಿದ್ರೆ ಅಷ್ಟರವರೆಗೆ ಹೋಗಿರ್ತಾರೆ. ಇಲ್ಲಾಂದ್ರೆ ಈ ರೀತಿ ಮಕ್ಕಳಿಗೆ ಆಟ ಆಡ್ಸೋಕ್ಕಂತ ಏನು ಸಮೀಪ ಇಲ್ಲ ಮನೆ ಹತ್ರ, ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಚೇಂಜ್ ಇರಲಿ ಅಂತ ಬಂದ್ವಿ ಕರ್ಕೊಂಡು ಸಂಜೆ ಮುಂದೆ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಮಾತು ನೂರಿವೆ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಉಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಕಂಪ್ಲೀಟಾಗಿ ಫುಲ್ಲು ಡೇ ನಾನು ಒಂದು ದಿನನೂ ಅವ್ರು ಇರೋ ತನಕ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವ್ರ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿಯಾಗಿತ್ತು. ಅಂಥದ್ರಲ್ಲಿ ಬರೀ ಎಲ್ಲನೂ ಶೇರ್ ಮಾಡ್ಕೊಂಡು ಕುಂದ್ರೋದು ಬೇಡ ಅಂಥೇಳಿ ಆದಷ್ಟು ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಹಂಗಾಗಿ ಯಾವುದೇ ರೀತಿ ವ್ಲಾಗ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ನಾನು ಇಲ್ಲಿ ವೆಜಿಟೇಬಲ್ ಗ್ರೇವಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದೆಲ್ಲ ಮಾಡಿದ್ದೆ. ನಯನ ಬಿಸಿ ರೊಟ್ಟಿ ಮಾಡಿದ್ಲು. ಸೊ ಎಲ್ಲರೂ ಸೇರಿ ಈ ರೀತಿ ಒಳ್ಳೆ ಬ್ಯಾಟಿಂಗ್ ಮಾಡತ್ತೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಫುಡ್ಡು ಅಷ್ಟೊಂದು ಹೊರ್ಗಡೆ ಏನು ಚಲೋ ಇರಲ್ಲ, ಹಂಗಾಗಿ ಏನು ಬೇಕಲ್ಲ ನನಗಂತೂ ಎಲ್ಲ ರೀತಿ ಮಾಡೋಕ್ಕೆ ಬರ್ತೈತಿ ಅಂಥೇಳಿ ಮನೆಯಲ್ಲೇ ಮಾಡಿರ್ತಿದ್ದೆ ಸ್ಪೆಷಲ್ ಅಡುಗೆ. ಸೊ ಸ್ಪೆಷಲ್ ಅಂದ್ರೆ ಅದೇ ರೆಸ್ಟೋರೆಂಟ್ನಲ್ಲಿ ಕೊಡೋ ಗ್ರೇವಿ ಆಗಿರಬಹುದು, ಜೀರಾ ರೈಸು, ಗೀ ರೈಸ್, ಸೊ ಇವೇ ಅಲ್ಲ, ಹಂಗಾಗಿ ಮಾಡಿ ಮನೆಯಲ್ಲಿ ಊಟ ಮಾಡಿದ್ವಿ. ಸೊ ಇಲ್ಲಿ ಅಮ್ಮಂದು ಮೊಮ್ಮಗಳದ್ದು ಒಂದು ಮಸ್ತಿ ನಡೆದೈತಿ. ಇವರಿಬ್ಬರದ್ದು ಅಂತೂ ಹೇಳೋಕ್ಕೆ ಆಗಲ್ಲ, ಎನಿ ಟೈಮ್ ಈ ರೀತಿಯೇ ಇರ್ತೈತಿ ಮನ್ಯಾಗ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಹೊರ್ಗಡೆ ಹೋಗಿ ಅಲ್ಲಿ ಒಂದು ಒಳ್ಳೆ ಪ್ಲೇಸಲ್ಲಿ ಊಟ ಮಾಡ್ಕೊಂಡು ಬರ್ಬೇಕಂತೇಳಿ ಆಸೆ ಆಗಿತ್ತು. ಹಂಗಾಗಿ ಒಳ್ಳೆ ಅಡುಗೆ ಮಾಡಿಕೊಂಡು ಹೊರ್ಗಡೆ ಬಂದು ಊಟ ಮುಗಿಸ್ಕೊಂಡು ಹೋದ್ವಿ. ಒಂದು ಸ್ವಲ್ಪ ಚೇಂಜ್ ಅನಿಸುತ್ತೆ, ಯಾಕಂದ್ರೆ ಊರ ಕಡೆ ಆದರೆ ಯಾವಾಗಲಾದರೂ ಎಳ್ಳ ಮಸಿ ಅದು ಇದಂತ ಹೋಗ್ತಿರ್ತಾರೆ, ಹೊಲದ ಕಡೆ ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಸೊ ನಾವಿಲ್ಲಿ ಅದನ್ನು ರೀಕ್ರಿಯೇಟ್ ಮಾಡಿದ್ವಿ. ಸೊ ಹಳ್ಳಿ ಫೀಲ್ ಆಯಿತು, ಹೊಲದ ಫೀಲ್ ಆಯಿತು. ಸೊ ಎಲ್ಲರೂ ಕೂತು ಮಸ್ತ್ ಜುಣ್ಕದ ವಡಿ, ಕಾಳಿನ ಪಲ್ಯ, ರೊಟ್ಟಿ, ಶೇಂಗಾ ಹೋಳಿಗೆ ಎಲ್ಲನೂ ಒಂಥರ ಸಂಕ್ರಾಂತಿಗೆ ಉತ್ತರ ಕರ್ನಾಟಕ ಸೈಡ್ ಹೋಗ್ತಿರ್ತಾರೆ ಈ ರೀತಿ. ಸೊ ಅದನ್ನು ನಾವು ಮುಂಚೆನೇ ಎಂಜಾಯ್ ಮಾಡಿಬಿಟ್ವಿ ಅಂತಲೇ ಹೇಳ್ಬೋದು.